ಹೆಂಡತಿಗೆ ಭಯ ಪಡ್ತಿದ್ಯಲ್ಲೋ, ಇನ್ನೂರಿಗೆ ಭಯ ಪಡ್ಬೇಕು ಅತ್ತೆ. ಅಯ್ಯೋ ನಿನ್ಗೇನಾದ್ರೂ ಹುಚ್ಚ? ಅಯ್ಯೋ ಸೈಲೆಂಟ್ ಆಗಿದ್ದವ್ರನ್ನ ಗಾಬರಿ ಆಗೋ ತರ ಮಾಡ್ದೆ. ನೀವ್ ಕೆಲ್ಸ ಮಾಡ್ತಿದ್ರೆ ಪ್ರಾಬ್ಲಮ್ ಇರಲ್ಲ, ಆದ್ರೆ ಕಾಮ್ ಆಗಿದ್ದೀರಾ ಅಂತಂದ್ರೆ ಒಂದ್ ಕಣ್ ನಿಮ್ ಮೇಲೆ ಇಟ್ಟಿರ್ಬೇಕು ಅಂತ ಮದ್ವೆ ಆದಾಗಿಂದ ನಾನು ಅನ್ಕೊಂಡಿದೀನಿ. ಅಬ್ಸರ್ವ್ ಮಾಡಿ ಏನ್ ಮಾಡ್ತೀಯಾ? ಅಷ್ಟೊಂದ್ ಯೋಚಿಸಿ ನೀವೇನ್ ಮಾಡ್ತೀರಾ ಅಂತ. ನಾವು ಒಂದು ಬೃಹತ್ತರವಾದ ಏಯ್ ಸುಮ್ನೆ ಇರ್ತೀಯಾ? ಬೃಹತ್ತರವಾದ ಅಂದ್ರೆ ಏನರ್ಥ? ಗೊತ್ತಿಲ್ಲ ಮ್ಯಾಮ್, ಬೆಳಿಗ್ಗೆ ಪೇಪರ್ ಅಲ್ಲಿ ಓದ್ತಾ ಇದ್ದೆ, ಅದಕ್ಕೆ ಡೈಲಾಗ್ ಹೇಳ್ಬಿಟ್ಟೆ. ಮೊದ್ಲು ಅರ್ಥ ಮಾಡ್ಕೊಂಡ್ ಮಾತಾಡಿದ್ರೆ ಚೆನ್ನಾಗಿರುತ್ತೆ ರಜಾ. ಏ ಹಾಸಿನಿ, ಯಾಕೆ ಸುಮ್ನೆ ಇರಿಟೇಟ್ ಮಾಡ್ತೀಯಾ? ನಿನ್ ಕೆಲ್ಸ ಏನೋ ನೋಡ್ಕೊ ಹೋಗು. ಗಂಡನ್ ಕಡೆ ಗಮನ ಕೊಡೋದನೆ ಹೆಂಡತಿ ಧರ್ಮ ಅಂತ ನಿಮ್ಮಂತವ್ರ ವಯಸ್ಸಾದವ್ರು ಹೇಳಿದಿರಲ್ವಾ ಅತ್ತೆ? ನಿನಗೆ ವಯಸ್ಸಾಗಿರೋದು, ಚಿಕ್ಕ ಕೆಲ್ಸಕ್ಕೆ ಸುಸ್ತಾಗ್ಬಿಡ್ತೀಯ. ಹೌದು ಮಾಮ್. ಅಯ್ಯೋ ದೇಹದಲ್ಲಿ ರಕ್ತ ಕೂಡ ಇಲ್ಲ. ನಿಮ್ಮಮ್ಮನೇ ಅದನ್ನ ಜ್ಯೂಸ್ ಕುಡಿಯೋ ತರ ಕುಡಿದ್ರೆ ಇನ್ನೆಲ್ಲಿ ಉಳಿಯತ್ತೆ ರಾಜಾ? ಏಯ್ ಸುಮ್ನೆ ಇರಿಟೇಟ್ ಮಾಡ್ದೆ ಹೋಗಿಲ್ಲಿಂದ. ಸ್ವಲ್ಪ ಸೈಡ್ ಬಿಡಿ ರಾಜಾ. ಯಾವ್ದ್ರ ಬಗ್ಗೆ ಅತ್ತೆ ನೀವ್ ಇಷ್ಟೆಲ್ಲ ಯೋಚನೆ ಮಾಡ್ತಿದ್ದೀರಾ? ನನಗೂ ಹೇಳಿದ್ರೆ ನಾನು ಹೆಲ್ಪ್ ಮಾಡ್ತೀನಲ್ವಾ? ನೀನ್ ಇಲ್ಲಿಂದ ಹೋದ್ರೆ ನನಗ್ ನೀನ್ ಮಾಡೋ ದೊಡ್ಡ ಸಹಾಯ. ಗೆಟ್ ಔಟ್. ಅತ್ತೆ ನನ್ನ ಬಿಡೆ, ಬಿಡು ಬಿಡು ಬಿಡು. ಏಯ್ ಇವಳು ಹೀಗ್ ಮಾಡ್ತಾ ಇದ್ರೆ ಸುಮ್ನೆ ನಿಂತ್ಕೊಂಡು ನೋಡ್ತಿದ್ಯಲ್ಲೋ, ಬಿಡ್ಸೋ ಇವಳನ್ನ. ಏಯ್ ಬಿಡ್ಸೋದಕ್ ಬಂದ್ರೆ ನಿಮ್ಮನ್ ಕೂಡ ಹಗ್ ಮಾಡ್ಬಿಡ್ತೀನಿ. ಬೇಡ ಬಿಡು. ಅದು ಹಾಗಿರಿ ತೆಪ್ಪಗೆ. ಓಕೆ ಅತ್ತೆ, ಫೀಲ್ ಫ್ರೀ. ಸಿ ಯು, ಬಾಯ್. ಬೇಡ ಇವಾಗ. ಏಯ್ ಅವಳನ್ನ ನೀನ್ ಹಿಡ್ಕೊಂಡಿದ್ದಿದ್ರೆ ಅವಳ ಕೈ ಕಾಲ್ ಮುರಿದು ಹಾಕ್ಬಿಡ್ತಿದ್ದೆ ನಾನು. ನಾನ್ ಹಿಡ್ಕೊಳ್ಳೋದಲ್ಲ ಮಾಮ್, ಅದು ನನ್ನನ್ ತಪ್ಕೊಂಡ್ರೆ ನನ್ಗೊಂಥರ ಆಗತ್ತೆ ಅಂತ. ನಿನ್ ತಲೆ. ನೀನ್ ಹೀಗೆ ಡಿಸ್ಟರ್ಬ್ ಆದ್ರೆ ನಾವು ನೈನಿ ವಿಷಯದಲ್ಲಿ ಮುಂದಕ್ಕೆ ಹೋಗಲ್ಲ ಕಣೋ. ಇವಾಗ ಏನ್ ಮಾಡೋಣ ಅಂತೀರಾ? ಏನ್ ಯೋಚನೆ ಮಾಡ್ದೆ? ಒಳ್ಳೆ ಐಡಿಯಾ ಒಳಿತಿರ್ಬೇಕಾದ್ರೇನೆ ಆ ತಿಕ್ಲಿ ಬಂದೆಲ್ಲ ಹಾಳು ಮಾಡ್ಬಿಟ್ಲು ಮಾಮ್. ನಿಮ್ಗೇನಾದ್ರೂ ಐಡಿಯಾ ಬಂತ? ಲಿಲ್ಲೀಸ್ ಹಾಸ್ಪಿಟಲ್ಗೆ ಮೊನ್ನೆ ಅಡ್ಮಿಟ್ ಆಗಿರೋದು ದುರಂದರ ಆದ್ರೆ ನೈನಿ ಟ್ರೀಟ್ಮೆಂಟ್ ಬಗ್ಗೆ ಬಿಲ್ ಬಂದಿದೆ ಅಂದ್ರೆ ಲಿಲ್ಲೀಸ್ ಅಲ್ಲೇ ಏನೋ ನಿಗೂಢ ಇದೆ ಅಂತ ಅರ್ಥ ಆಗ್ತಿದೆ ಕಣೋ. ಸಮಥಿಂಗ್ ಇಸ್ ಫಿಶಿ ಅಂತ ಹೇಳ್ದೆ. ಏನ್ ಅನ್ಕೊಂಡಿದ್ರ ಅದನ್ನ ಹೇಳಿ ಮಾಮ್. ಸರಿಯಾಗಿ ಕೇಳಿಸ್ಕೊ. ನಮ್ಮೆಲ್ರಿಗೂ ಇವಳು ತಲೆ ಕೆಡಿಸಿ ಆಟ ಆಡ್ತಾ ಇದ್ದಾಳೆ ಕಣೋ. ದೇವಿಪುರದ ತ್ರಿನೇತ್ರಿ. ಮತ್ತೆ ಶುರು ಮಾಡಿದ್ಯಲ್ಲ ಅಕ್ಕ. ಇವ್ರಿಗೆ ಟೈಮ್ ಪಾಸ್ ಆಗ್ತಿಲ್ಲ ಅನ್ಸತ್ತೆ. ನನ್ ಗಂಡ ಬೇರೆ ಮಿಸ್ ಆಗಿದ್ದಾರೆ. ಅವನ್ ಕೂಡ ಬರ್ತಾನೆ. ನಿನಗೆ ಸಾಕ್ಷ್ಯಾಧಾರ ಬೇಕಲ್ವಾ? ನೀವು ಯಾವ್ದ್ರ ಬಗ್ಗೆ ಹೇಳ್ತಿದ್ದೀರಾ ಅಂತ ಸ್ವಲ್ಪ ಬಿಡಿಸಿ ಹೇಳಿ ಅತ್ತೆ. ನಯನಿಗೆ ಇನ್ನೂ ಅಡ್ವಾನ್ಸ್ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳಿದ್ದಕ್ಕೆ ಬಿಲ್ಲು 42 ಲಕ್ಷ ಆಗಿದೆ. 15 ಲಕ್ಷ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಓವರ್ ಆಲ್ 25 ಲಕ್ಷದ ಚೆಕ್ಕು ಲಿಲ್ಲೀಸ್ ಹಾಸ್ಪಿಟಲ್ ಅವ್ರಿಗೆ ಕೊಟ್ಟಿದ್ದಾಳೆ ಈ ನಯನಿ. ನಿಮ್ಗೆ ಯಾರು ಹೇಳಿದ್ದು? ಕ್ಯಾಶಲ್ಲಿ ಕೊಟ್ಟಿದ್ದಿದ್ರೆ ಡೌಟ್ ಬರ್ತಾ ಇರ್ಲಿಲ್ಲ.
ನೀನ್ ಕೊಟ್ಟಿರೋದು ಬ್ಯಾಂಕ್ ಚೆಕ್ ನಂಬರ್ 746821 746821. ನೈನಿ ನೀನು ಹಾಸ್ಪಿಟ್ಲಿಂದ ಯಾವಾಗಲೂ ಬಂದಿಲ್ಲ ಆದರೂ ನೀನು ಎಕ್ಸ್ಟ್ರಾ ಅಮೌಂಟ್ನ ಆ್ಯಡ್ ಮಾಡಿ ಯಾಕೆ ಕೊಟ್ಟೆ? ವಿಷಯ ಅದಲ್ಲ ವಿಶಾಲ್. ನಯನಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಬಿಡಿ ಅಂತ ಯಾಕೆ ರಿಕ್ವೆಸ್ಟ್ ಮಾಡ್ಕೋತಾಳೆ? ಅವಳೇ ನಯನಿ ಆದ್ಮೇಲೆ, ಹೌದಾ ಅಲ್ವಾ? ಅಂದ್ರೆ ಏನಮ್ಮ, ಇವ್ರ ನೈನಿ ಅತ್ತಿಗೆ ಅಲ್ಲ, ಇದಕ್ ಮುಂಚೆ ಅನ್ಕೊಂಡಂಗೆ ದೇವಿಪುರದ ತ್ರಿನೇತ್ರಿ ಅಂತ್ಯ. ಹೌದು. ಹಾಗಾದ್ರೆ ನಮ್ಮ ಅಕ್ಕ ಹಾಸ್ಪಿಟ್ಲಲ್ಲಿ ಇರ್ಬೇಕಲ್ವಾ? ಆ ವಿಷಯ ಹೇಳೋದಿಕ್ಕೆ ವಲ್ಲಭ ಬರ್ತಾ ಇದ್ದಾನೆ. ಬಂದ್ಬಿಟ್ಟ ಮಾಮ್. ಏನ್ ರಾಜ, ಲಿಲೀಸ್ ಹಾಸ್ಪಿಟಲ್ ಅಲ್ಲಿ ನೈನಿ ಅಡ್ಮಿಟ್ ಆಗಿದ್ದಾಳಾ? ಇಲ್ಲ, ಇಲ್ಲ ಅಂದ್ರೇನು?